ಹಿಂದೂ ಧರ್ಮದ ವೈಶಿಷ್ಟ್ಯ ಅಂದ್ರೆ ಪ್ರಕೃತಿಗೆ ಪೂರಕ, ಪ್ರಕೃತಿಗೆ ವಿರುದ್ಧವಾದ್ದು ಯಾವುದೂ ಇಲ್ಲ. ಗಣೇಶನ ಮೂರ್ತಿ ಎಷ್ಟು ಸುಂದರವಾದ ಕಲ್ಪನೆ. ಆಲೋಚನೆ ಮಾಡಿ, ಇನ್ನು ಕೆಲವೇ ದಿನಗಳಲ್ಲಿ ಗಣೇಶನ ಚೌತಿ ಬರುತ್ತೆ. ನಾವು ಪರಮ ಬೇಸಿಗೆ ಕಾಲದಲ್ಲಿದ್ದೀವಿ. ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಜೇಡಿ ಮಣ್ಣನ್ನ ಕೆರೆಯಿಂದ ಹೂಳೆತ್ತಿ ತಗೊಂಡು ಬರ್ತಾರೆ, ತಗೊಂಡು ಬಂದು ಗಣೇಶನ ಮೂರ್ತಿ ಮಾಡ್ತಾರೆ. ಕೆರೆಯನ್ನು ಹೂಳೆತ್ತೋದು ಗಣೇಶನ ಮೂರ್ತಿಗೆ ಪೂರಕವಾಗಿದ್ದು ಅಂತ. ಬೇಸಿಗೆ ಕಾಲದಲ್ಲಿ ಕೆರೆ ಏನಾದ್ರೂ ಹೂಳಿನಿಂದ ತುಂಬೋದ್ರೆ ನೀರಲ್ಲಿ ನಿಲ್ಲಲ್ಲ ಅಂತ ಗೊತ್ತಿದ್ರಿಂದ ಭಾರತೀಯರು ಹೇಳಿದ್ರು, ಈ ಮಣ್ಣನ್ನ ತೆಗಿ, ಈ ಮಣ್ಣಿಂದ ಗಣೇಶನ ಮೂರ್ತಿ ಮಾಡು ಅಂತ. ಸೆಪ್ಟೆಂಬರ್ ವೇಳೆಗೆ ಜೂನ್ ಜುಲೈಗೆ ಶುರುವಾಗುವಂತ ಮಳೆ ಸೆಪ್ಟೆಂಬರ್ ವೇಳೆಗೆ ತೀವ್ರ ತೆರನಾಗಿ ಬಂದು ಎಲ್ಲ ಕೆರೆಕಟ್ಟೆಗಳು ತುಂಬಿ ಒಡೆದೋಗೋ ಸಮಯದಲ್ಲಿ 3 ದಿನ 5 ದಿನ ಗಣೇಶನಿಟ್ಟು ಪೂಜೆ ಮಾಡಿದ ನಾವು ಆ ಜೇಡಿ ಮಣ್ಣಿನ ಗಣೇಶನ್ ತಗೊಂಡೋಗಿ ಕೆರೆಗೆ ವಿಸರ್ಜನೆ ಮಾಡಿ ಕಟ್ಟೆ ಒಡೆದೋಗೋ ತರ ನೋಡ್ಕೊಳ್ತೀವಲ್ಲ, ಇದು ಒಡೆದೋಗದೆ ಇರಲಿ ಅನ್ನೋ ಪ್ರಯತ್ನ ಮಾಡ್ತೀವಲ್ಲ. ಗಣೇಶನ ಉತ್ಸವ ಇರೋದು ಕೆರೆಯನ್ನ ಹೂಳೆತ್ತಿ ಅದೇ ಕೆರೆಗೆ ಅದೇ ಮಣ್ಣನ್ನ ವಿಸರ್ಜನೆ ಮಾಡಿ ನಾವು ಅಗತ್ಯ ಬಿದ್ದಾಗ ನಿನ್ನನ್ನು ತೆಗಿತೀವಿ, ಅದೇ ಕೆರೆಯ ರಕ್ಷಣೆಗೆ ನಿನ್ನನ್ನು ಬಿಡ್ತೀವಿ ಅಂತ ಹೇಳುವಂತ ಅತ್ಯಂತ ಅಪರೂಪದ ಪ್ರಕೃತಿಯ ಪೂರಕವಾಗಿರುವಂತ ಹಬ್ಬ ಅನ್ನೋದು ಈ ತತ್ವದ ಪರಿಕಲ್ಪನೆ ಇರುವಂತ ಜನರಿಗೆ ಗೊತ್ತಾಗಲ್ವಲ್ಲ.